ಕನ್ನಡದ ನಟ ದರ್ಶನ್ ಕೊಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಸ್ಟಡಿಗೆ ಹೋಗಿರತಕ್ಕಂಥ ಒಂದು ಕೇಸ್ ಇದು. ಇದೆಲ್ಲ ಶುರುವಾಗಿದ್ದು ಒಂದೇ ಒಂದು ಕಮೆಂಟ್, ಸಂದೇಶನೂ ಅಲ್ಲ, ಅದು ಕಮೆಂಟ್ ಅಂತ ಹೇಳಬಹುದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಅಂತ ಆ ವ್ಯಕ್ತಿಯ ಕೊಲೆ ಆಗೋಗಿದೆ. 8ನೇ ತಾರೀಕು, ಇದೇ ತಿಂಗಳ 8ನೇ ತಾರೀಕು ಅವರ ಕೊಲೆ ಆಗೋಗಿದೆ. ಈ ಕೇಸ್ನಲ್ಲಿ ದರ್ಶನ್ ಅವರ ಹೆಸರು ತಳುಕು ಹಾಕ್ಕೊಂಡಿದೆ. ದೇವ ದುರ್ಲಭ ಫ್ಯಾನ್ಸ್ ಇರ್ತಕ್ಕಂಥ ನಟ, ದೇವರಿಗೂ ಇಷ್ಟು ಅಭಿಮಾನಿಗಳು ಸಿಗಲ್ವೇನೋ ಎನ್ನುವಂಥ ಅಭಿಮಾನಿ ಬಳಗವನ್ನು ನಟ ದರ್ಶನ್ ಹೊಂದಿದ್ದಾರೆ. ಇವತ್ತು ಅದೇ ನಟ ಕಳ್ಳಕಾಕರು, ಪಿಕ್ ಪ್ಯಾಕೆಟ್ ಮಾಡಿರೋರು, ಯಾವುದೋ ಮರ್ಡರ್ ಕೇಸವರು, ಇನ್ನೇನೋ ಇದ್ದು ಹೋಗಿರ್ತಾರಲ್ಲ ಅಂಥ ಕಸ್ಟಡಿಯಲ್ಲಿ ಇರಬೇಕಾದಂಥ ಸ್ಥಿತಿಗೆ ಇವತ್ತು ಬಂದಿದ್ದಾರೆ. ಶುರುವಾಗಿದ್ದು ಒಂದು ಕಮೆಂಟಿಂದ. ಕಮೆಂಟ್ ಮಾಡೋರಿಗೂ ಕಮೆಂಟನ್ನು ರಿಸೀವ್ ಮಾಡೋರಿಗೂ ಒಂದು ಪಾಠವಾಗುವಂಥ ಒಂದು ಕೇಸ್ ಇದು. ಯಾರೇ ಆಗಲಿ, ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಯಾರು ಏನು ಬೇಕಾದ್ರೂ ಕಮೆಂಟ್ ಮಾಡ್ತಾ ಇರ್ತಾರೆ. ತಲೆ ಕೆಡಿಸ್ಕೊಂಡು ಕೂತ್ರೆ, ಒಂದು ವೇಳೆ ಇದೇ ಕೇಸ್ ಥರ ಅಪ್ಪಿತಪ್ಪಿ ತಲೆ ಕೆಡಿಸ್ಕೊಂಡು ಕೂತ್ರೆ ದಿನಕ್ಕೆ ಸಾವಿರಾರು ಮರ್ಡ್ರ್ ಆಗಬೇಕಾಗಿತ್ತು. ಸಾವಿರಾರು ಮರ್ಡ್ರು ನೀವು ಏನೇ ಹಾಕಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ, ನಾನು ಒಂದು ಒಳ್ಳೆ ಊಟ ಮಾಡಿದೆ ಇವತ್ತು ಅಂತ ಒಂದು ಪೋಸ್ಟ್ ಹಾಕಿ, ಅದಕ್ಕೆ 10 ಕಮೆಂಟು ಸರಿಯಾಗಿರೋದು ಬರುತ್ತೆ, 4 ಕಮೆಂಟ್ ಕೆಟ್ಟದಾಗಿರೋದು ಬರುತ್ತೆ. ನಾವು ಒಳ್ಳೆ ಊಟ ಮಾಡ್ತೇವೆ, ನಾವೆಲ್ಲ ಕೆಟ್ಟ ಊಟ ಮಾಡ್ತೀವಿ ಅಂತ ಒಬ್ಬರು ಬರೀತಾರೆ. ಓಹ್, ಒಳ್ಳೆ ಊಟ ಮಾಡೋಷ್ಟು ಆಗ್ಬಿಟ್ಟ ನೀನು, ಆ ಹೋಟೆಲಲ್ಲಿ ಊಟ ಮಾಡೋಷ್ಟು ಆಗ್ಬಿಟ್ಟ ಅಂತ ಕೂಡ ಬರುತ್ತೆ. ಖುಷಿ ಆಯ್ತು ರೀ ನೀವು ಊಟ ಮಾಡಿದ್ದು ನೋಡಿ, ಯಾವ ಹೋಟೆಲ್ ಹೇಳಿ, ನಾವು ಒಂದಿನ ಹೋಗಬೇಕು ಅಂತಿದ್ದೀವಿ, ಇದೂ ಬರುತ್ತೆ. ರಿಸೀವಿಂಗ್ ಎಂಡ್ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟು. ಎಲ್ಲ ಎಕ್ಸಾಜುರೇಷನ್, ಇಷ್ಟು ಘಟನೆಗಳಿಗೆ ಉತ್ಪ್ರೇಕ್ಷೆ ಇದೆಯಲ್ಲ, ಕಮೆಂಟ್ ಮಾಡಿದವೊಂದು ಒಂದು ಉತ್ಪ್ರೇಕ್ಷೆ, ಕಮೆಂಟ್ ರಿಸೀವ್ ಮಾಡಿದವ್ರದ್ದು ಒಂದು ಉತ್ಪ್ರೇಕ್ಷೆ, ನಂತರದ ಘಟನೆಗಳಿಗೂ ಒಂದು ಉತ್ಪ್ರೇಕ್ಷೆ, ಒಂದು ಆತುರ, ಒಂದು ಹೀರೋಯಿಸಮ್ಮು, ಒಂದು ಕೂಟ, ಒಂದು ಪ್ಲಾನು, ಏನೋ ಇರಲಿ, ತಪ್ಪು ಯಾರೇ ಮಾಡಿರಲಿ, ಒಂದು ಕಮೆಂಟು, ದರ್ಶನ್ ಗೆಳತಿಗೆ ಸಂಬಂಧಪಟ್ಟಂತೆ ಒಂದು ಕಮೆಂಟು, ಅಣ್ಣ ಅತ್ತಿಗೆ ಬಾಳಲ್ಲಿ ಆಟ ಆಡಬೇಡ, ಬೇಕಾದರೆ ನಾನಿದ್ದೀನಿ, ನಾನು ಮದುವೆ ಆಗ್ತೀನಿ ಅಂತ ಬಂತಂತೆ. ಇದು ದರ್ಶನ್ ಅವರಿಗೆ ತಲುಪಿ ಅವ್ನು ಕರ್ಕೊಂಡು ಬಂದು ಒಂದು ವಾರ್ನಿಂಗ್ ಮಾಡ್ರೋ ಅನ್ನೋ ಮಟ್ಟಕ್ಕೆ ಹೋಗಿದೆ. ಇದು ಯಾರನ್ನ? ರೇಣುಕಾಸ್ವಾಮಿಯನ್ನು ವಾರ್ನಿಂಗ್ ಮಾಡ್ರೋ ಅಂತ ಹೇಳಿದಾಗ, ಒಮ್ಮೆ ವಾರ್ನಿಂಗ್ ಮಾಡಿ ಹೋದ ಮೇಲೂ ಕೂಡ ಇದೇ ರೇಣುಕಾಸ್ವಾಮಿ ಮತ್ತೆ ಕಮೆಂಟ್ ಮಾಡಿದ್ದಾನೆ. ಪವಿತ್ರ ಗೌಡ ಅವರಿಗೆ, ದರ್ಶನ್ ಅವರ ಬಹುಕಾಲದ ಗೆಳತಿ, ಅವ್ರಿಗೊಂದು ಕಮೆಂಟ್ ಮಾಡಿದ್ದ ಅನ್ನೋ ಕಾರಣಕ್ಕೆ ಕರ್ಕೊಂಡು ಬಂದಿದ್ದಾರಂತೆ. ಎಲ್ಲಿಗೆ? ಪಟ್ಟಣಗೆರೆಯಲ್ಲಿ ಸೀಸ್ಡ್ ಕಾರ್ ಶೆಡ್ ಇದೆಯಲ್ಲ, ಇದು ಪಟ್ಟಣಗೆರೆ ಜಯಣ್ಣ ಅವರ ಸಂಬಂಧಿಗೆ ಸೇರಿದಂಥ ಶೆಡ್ ಅಂತ ಹೇಳ್ತಾ ಇದ್ದಾರೆ. ಇರಲಿ, ಅಲ್ಲಿ ಕರ್ಕೊಂಡು ಬಂದು 8ನೇ ತಾರೀಕು ರಾತ್ರಿ ಸುಮಾರು 8 ಗಂಟೆಯಿಂದ 3 ಗಂಟೆ 20 ನಿಮಿಷ ಅಥವಾ ಬೆಳಗಿನ ಜಾವ 4 ಗಂಟೆ ಅಷ್ಟೊತ್ತಿನವರೆಗೂ ಹೊಡೆದು ಕೊಂದರು ಅಂತ ಒಂದು ವಾದ. ಯಾವಾಗಲೂ ಸತ್ತು ಹೋಗಿರ್ಬೋದು ಅವನು. ದರ್ಶನ್ ಜೀಪಲ್ಲಿ ಕಾರ್ ಅಥವಾ ಓಡಾಡಿದೆ ಅಲ್ಲಿ ಅಂತ ಒಂದು ಮಾಹಿತಿ. ಇರಲಿ, ದರ್ಶನ್ ಅಲ್ಲಿ ಇದ್ದರೋ ಇರಲಿಲ್ವೋ ಪೊಲೀಸ್ ತನಿಖೆ ಡಿಸೈಡ್ ಮಾಡಲಿ. ಕಮೆಂಟ್ ಮಾಡಿದವನು ಹದ್ದು ಮೀರಿ ಕಮೆಂಟ್ ಮಾಡಿದ್ನ, ಎಕ್ಸಾಜುರೇಷನ್ ಇತ್ತ, ತಾನು ಅಣ್ಣ ಅತ್ತಿಗೆ ಭಾಳ ಉಳಿಸ್ಬಿಡ್ತಾ ಇದ್ದೀನಿ ಅನ್ನೋ ಒಂದು ಕಮೆಂಟಿಂದ ಅಣ್ಣ ಅತ್ತಿಗೆ ಭಾಳ ಸರಿ ಹೋಗಿಬಿಡುತ್ತೆ, ನೀನು ಅವ್ರ ತಂಟೆಗೆ ಹೋಗ್ಕೊಡೋದು ಅಂತ ಹೇಳುವ ಹುಂಬತನ ಅವನಿಗಿತ್ತ. ಓಕೆ, ರಿಸೀವ್ ಮಾಡಿದಾಗ ಅದನ್ನೆಷ್ಟು ಉತ್ಪ್ರೇಕ್ಷೆಯಲ್ಲಿ ದರ್ಶನ್ ಅವರ ಗೆಳತಿ ದರ್ಶನ್ ಅವರಿಗೆ ಹೇಳಿದ್ರು, ಇದು ಕೂಡ ಮ್ಯಾಟ್ರ್ ಆಗುತ್ತೆ. ಅನೇಕರು ಸೋಷಿಯಲ್ ಮೀಡಿಯಲ್ಲಿ ಇದ್ದೀವಿ. ಸೋಷಿಯಲ್ ಮೀಡಿಯಲ್ಲಿ ಇವತ್ತಿಲ್ಲ ಅಂದರೆ ಅದೇನೋ ಯಾವ ಕಾಲದ ಮನುಷ್ಯ ಇವನು, ಏನು ಆದಿಮಾನವರ ಕಾಲದ ಮನುಷ್ಯನ ಅಂತ ನೋಡುವಂಥ ಪರಿಪಾಠ ಕೂಡ ಇದೆ. ಆದರೆ ಸೋಷಿಯಲ್ ಮೀಡಿಯಾದ ಲಿಮಿಟೇಷನ್ಸ್ ನಮಗೆ ಗೊತ್ತಿರಬೇಕು, ನಮ್ಮ ರೆಸ್ಪಾಂಡ್ ಲೆವೆಲ್ ನಮಗೆ ಚೆನ್ನಾಗಿ ಗೊತ್ತಿರಬೇಕು, ಎಷ್ಟು ನಾವು ಅದಕ್ಕೆ ರೆಸ್ಪಾಂಡ್ ಮಾಡಬೇಕು, ಎಷ್ಟು ಕನ್ಸಿಡರ್ ಆಫ್ಟರ್ ಆಲ್ ಏನಾಗ್ತಿತ್ತು, ಆ ಕಮೆಂಟ್ ಡಿಲೀಟ್ ಮಾಡಿ, ವ್ಯಕ್ತಿನ ಬ್ಲಾಕ್ ಮಾಡಿ, ಫಿನಿಶ್, ದೇರ್ ಎಂಡ್ಸ್ ದ ಮ್ಯಾಟರ್. ಇದು ನೀವು ಕನ್ಸಿಡರ್ ಮಾಡ್ತಿರಲ್ಲ, ಅದರ ಮೇಲೆ ಮುಂದಿನ ಸನ್ನಿವೇಶಗಳಿಗೆ ನೀವು ಕಾರಣರಾಗ್ತಾ ಹೋಗ್ತೀರಿ. ಈ ವ್ಯಕ್ತಿ ಕೂಡ ಹಾಗೇನೆ, ಯಾರು ತೀರ್ಕೊಂಡಿದ್ದಾನಲ್ಲ ಇವನು ಕೂಡ ಹಾಗೇನೆ. ಅದಕ್ಕೊಂದು ಮಿತಿ ಇರಬೇಕಾಗಿತ್ತು. ಇವನು ಅರ್ಥ ಮಾಡ್ಕೊಳ್ಳಿಲ್ಲ, ತಗೊಂಡವರು ಅರ್ಥ ಮಾಡ್ಕೊಳ್ಳಿಲ್ಲ. ಪ್ರತಾಪಿಸ್ತಾ ಇರೋದು ಯಾರ್ಯಾರು ಹೇಳಿ? ಯಾರ್ಯಾರು? ಇದೇ ರೇಣುಕಾಸ್ವಾಮಿಯ ಹೆಂಡತಿ ಪ್ರೆಗ್ನೆಂಟ್, ಇವತ್ತಿಗೆ ಪ್ರೆಗ್ನೆಂಟ್ ಹೆಂಡತಿ, ತಂದೆ ತಾಯಿ ಈ ವಯಸ್ಸು ದುರ್ಗದಿಂದ ಬಂದು ಕಾರಲ್ಲಿ ಬಂದು ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಕಡೆ ದರ್ಶನ್ ಫ್ಯಾಮಿಲಿ ಮಾಡಿದ್ದಾರೋ ಮಾಡಿದಾರೋ ನಮ್ಗೆ ಗೊತ್ತಿಲ್ಲ ರೀ, ಅವರು ಕಣ್ಣೀರು ಹಾಕ್ತಿರ್ತಾರೆ. ಈ ಕಡೆ ಪವಿತ್ರ ಗೌಡ, ಅವರೆಲ್ಲೂ ಯಾರೋ ಆಗಿರ್ತಾರೆ. ಇದು ಸಾಲದು ಅಂತ ಇಡೀ ಪ್ರಕರಣದಲ್ಲಿ ದರ್ಶನ್ ಆ್ಯಂಡ್ ಪವಿತ್ರ ಗೌಡ ಕೂಡ ಸೇರಿ ಟೋಟಲ್ 13 ಜನ ಇದ್ದಾರೆ. ಇದಾದ ಮೇಲೆ ಇವನು ಕರ್ಕೊಂಡು ಕೂರಿಸ್ಕೋತಾರೆ. ಒಬ್ಬರು ಹೇಳ್ತಾರೆ, ನಾನೊಂದು ಏಟ್ ಹೊಡೆದು ಒಂದು ಊಟ ಕಳಿಸ್ರೋ, ಬುದ್ಧಿ ಹೇಳಿ ಕಳಿಸ್ರೋ ಅಂತ ಹೇಳಿಬಿಟ್ಟೆ ದರ್ಶನ್ ಅಂತ ಹೇಳಿದ್ರು ಅಂತ ಒಬ್ಬರು ಮಾಹಿತಿ ಇದೆ. ಕೇಳಿ, ದರ್ಶನ್ ಅದನ್ನು ಮಾತನಾಡಲಿ. ಅದೊಂದು ಮಾತಿದೆ, ನಾನೊಂದು ಏಟ್ ಹೊಡೆದೆ, ಒಂದು ಊಟ ಹಾಕ್ಬಿಟ್ಟು ಕಳಿಸ್ಕೊಟ್ರು ಅವನ್ನ ಅಂತ ನಾನು ಹೇಳಿಬಿಟ್ಟು ಹೊರಟೋದೆ, ಆಮೇಲೆ ಅವ್ನಿಗೇನಾದ್ನೋ ನನಗೆ ಗೊತ್ತಿಲ್ಲ. ದರ್ಶನ್ ಈ ಥರ ಹೇಳಿದ್ದಾರಂತೆ. ಯಾಕೆಂದರೆ ಪೊಲೀಸ್ ಠಾಣೆ ಒಳಗಡೆ ನಮ್ಮ ಕ್ಯಾಮ್ರಾಗಳು ಬಿಡಲ್ಲ.
ಇದಕ್ಕೆ ಸಾಕ್ಷಿ ಕೊಡಿ ಅಂದರೆ ನಾವು ಸಿಕ್ಕಿರ್ತಕ್ಕಂಥ ಮಾಹಿತಿ ಮೂಲದಿಂದ ನಾವು ಮಾತಾಡ್ತಾ ಇದ್ದೀವಿ. ಇದಾದ ನಂತರದಲ್ಲಿ ಚೆಕ್ ಮಾಡಿಕೊಂಡಾಗ ಇಲ್ಲ, ಚೆನ್ನಾಗಿ ಹೊಡೆದಿದ್ದಾರೆ, ಆತನ ಮರ್ಮಾಂಗದ ಮೇಲೂ ಒದ್ದಿದ್ದಾರೆ, ತುಳಿದಿದ್ದಾರೆ, ರಾಡಲ್ಲಿ ಬೆನ್ನುಮೂಳೆ ಮುರಿದು ಹಾಕಿದ್ದಾರೆ, ದೊಣ್ಣೆಯಿಂದ ಹೊಡೆದಿದ್ದಾರೆ, ಅವನಿಗೆ ಕಂಡು ಕಡೆ ಸುಟ್ಟಿದ್ದಾರೆ, ಎದೆ ಕೆಲವು ಕಡೆ ಕಿಬ್ರಿ ಅಂತೀವಿ, ಎದೆಗೂಡಿನ ಮೂಳೆಗಳು, ಆ ಮೂಳೆಗಳು ನಜ್ಜುಗುಜ್ಜಾಗ್ಬಿಟ್ಟಿವೆ, ಕಂಡು ಕಡೆ ಗುದ್ದಿದ್ದಾರೆ ಅವನಿಗೆ. ಆ ವ್ಯಕ್ತಿ, ಇಫ್ ಐ ಆಮ್ ನಾಟ್ ರಾಂಗ್, ಆ ವ್ಯಕ್ತಿ ಪರ್ಸ್ನಾಲಿಟಿ ನಾವು ನೋಡಿದ್ರೆ 55 kg ದಾಟಲ್ಲ ಆ ಮನುಷ್ಯ. ಸತ್ತು ಹೋಗಿರತಕ್ಕಂಥ ರೇಣುಕಾಸ್ವಾಮಿ 55 kg ದಾಟಲ್ಲ. 12-13 ಜನ ಅಥವಾ 11 ಜನ ಥಳಿಸಿದ್ರೆ, ಎಲ್ಲ ಆರೋಪಿಗಳ ಮೇಲೆ ಇದೆಯಲ್ಲ, ಬೇಡ 6 ಜನ ಆದರೂ ಥಳಿಸಿದ್ರೆ, 6 ಜನ ಬೇಡ ರೀ, ಒಬ್ಬ ಹೊಡೆದ್ರೂ ಸಾಕು ಆ ವ್ಯಕ್ತಿಗೆ, ಸತ್ತು ಹೋಗೋ ಥರ ಇದ್ದಾನೆ. ಅಥವಾ 5 ಅಡಿಯವರೋ 6 ಅಡಿಯವರೋ 6 ಅಡಿಯವರೋ 100 kg ಅವರೋ 120 kg ಅವರೋ ಮುಷ್ಟಿಯಲ್ಲಿ ಗುದ್ದು ಸಾಯಿಸುವಂಥ ವ್ಯಕ್ತಿ ಅವನು. ಆ ಥರದ ವ್ಯಕ್ತಿ ಸತ್ತು ಹೋಗ್ತಾನೆ. ಯಾರು ಎಕ್ಸ್ಪೆಕ್ಟ್ ಮಾಡಿರದ ರೀತಿಯಲ್ಲಿ ಗಾಬರಿ ಆಗ್ತಾರಂತೆ. ಆಮೇಲೆ ಏನೋ ಫೋನ್ ಹೋಗುತ್ತಂತೆ. ಫೋನ್ ಬಂದಿದ್ದು ಯಾರಿಗೆ ಅಂದರೆ ಬೆಂಗಳೂರಿನ ಗಿರಿನಗರದ ಹುಡುಗರಿಗೆ, ದರ್ಶನ್ ಕಡೆಯಿಂದ ಬಂತು ಅಂತ ಆರೋಪ. ಹುಡುಗರು ಬಂದು ಏನು ಮಾಡ್ತಾರೆ, ಈ ಡೆಡ್ ಬಾಡಿಯನ್ನು ವಿಲೇವಾರಿ ಮಾಡಿಬಿಡ್ತಾರೆ. 2 ಗಾಡಿ ಬಳಸಿದ್ದಾರೆ, ಒಂದು ಆಟೋ ಅಂತಾರೆ, ಒಂದು ಕಾರ್ ಅಂತಾರೆ ಇರಲಿ. ಅದನ್ನು ಬಳಸ್ಕೊಂಡು ಸುಮ್ಮನಹಳ್ಳಿ ಹತ್ರ ಒಂದು ಕಾಲುವೆಯಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಕಾಲುವೆಯಲ್ಲಿ ಬಿಸಾಕಿ ಹೋದ ಮೇಲೆ 2-3 ದಿನ ಆದಮೇಲೆ ಇವತ್ತು ಬೆಳಗ್ಗೆ ಏನಾಗಿದೆ, ಈ ಬಾಡಿ ನೋಡ್ತಾರೆ. ಈ ಬಾಡಿ ನೋಡಿದಾಗ ಅದೇನೋ ನಾಯಿ ಎಲ್ಲ ಎಳಿತಾ ಇತ್ತಂತೆ. ಯಾರೋ ಡೆಲಿವರಿ ಬಾಯ್ ಅವ್ನು ನೋಡ್ತಿದ್ದಂತೆ, ಏನು ಎಳಿತಿದೆ ಅಂತ ನಾಯಿಗೆ ನೋಡಿದಾಗ ಹಿಂಗೆ ಯಾರು ಸತ್ತಿತ್ತು. ಸ್ಥಳೀಯ ಅಪಾರ್ಟ್ಮೆಂಟ್ನವರು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಕಂಪ್ಲೇಂಟನ್ನು ಕೊಡ್ತಾರೆ. ಆ ನಂತರ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಬರುತ್ತೆ. ಅದು ಆ ಲಿಮಿಟ್ಸ್ಗೆ ಅಂತ ಅದು ಬರುತ್ತೆ. ಅಲ್ಲಿ ಚೆಕ್ ಮಾಡಿಕೊಂಡಾಗ ಇವನು ಯಾರು ಏನು ಎತ್ತ ಅಂತ ಬಂದಾಗ ಈ 3 ಸಿಕ್ಕಾಕೊಳ್ತಾರೆ. ಅಲ್ಲಿ ಯಾವ 3 ಡೆಡ್ ಬಾಡಿ ವಿಲೇವಾರಿ ಮಾಡಿದ್ರಲ್ಲ 3 ಜನ ಹುಡುಗರುಗಳು ಸಿಕ್ಕಾಕೊಳ್ತಾರೆ. ಸಿಕ್ಕಾಕೊಂಡ ಮೇಲೆ ಅವ್ರನ್ನ ಕೇಳಿದಾಗ ಏನೋ ಫೈನಾನ್ಸ್ ಇಶ್ಯೂ ಇತ್ತು ಸ್ವಾಮಿ, ಹೊಡೆದ್ಬಿಟ್ವಿ, ಅವ್ನು ಸತ್ತು ಹೋಗ್ಬಿಟ್ಟ, ನಾವೇ ಸಾಯಿಸಿದ್ದು ಅಂತ ಅಪ್ರೂವ್ ಆಗಿಬಿಡ್ತಾರೆ ಇವರು. ಎಲ್ಲಿ ಸ್ಟೇಷನ್ನಲ್ಲಿ ನಾವೇ ಹೊಡೆದಿದ್ದು. ಆದರೆ ಪೊಲೀಸ್ ಮೈಂಡ್, ಪೊಲೀಸ್ ಬ್ರೈನ್ ವರ್ಕ್ ಆಗೋ ರೀತಿಯೇ ಬೇರೆ. ಹೌದಾ, ಬರೀ ಒಂದು ಫೈನಾನ್ಸ್ ಕಾರಣಕ್ಕೆ ಇವನ್ನ ಹೊಡೆದಾಕ್ಬಿಟ್ರೆ ನೀವು, ಇವನು ಸಾಲ ಮಾಡಿದ್ನಲ್ವಾ ಅಂತ ನಿಜ ಹೇಳಿ ಬಾಯಿ ಬಿಡಿ, ನಿಮ್ಮ ಫೋನ್ ಕೊಡಿ ಅಂತ ನೋಡೋ ತಕ್ಷಣ ಆ ಒಂದು ಫೋನ್ ನಂಬರ್ಗಳು, ಇವರ ಒಂದು ಮಾತು ಕಥೆ ಎಲ್ಲವೂ ಏನು ಮಾಡುತ್ತೆ, ದರ್ಶನ್ ಟೀಮ್ಗೆ ಲಿಂಕ್ ಮಾಡ್ತಾ ಹೋಗುತ್ತೆ. ದರ್ಶನ್ ಟೀಮ್ಗೆ ಲಿಂಕ್ ಮಾಡ್ತಾ ಹೋದಾಗ ಏನು ಎತ್ತ ಅಂದಾಗ ಹೌದು ಅವರೇ ಮಾಡಿದ್ದು ಅಂತ ಒಂದು ವಾದ. ಇನ್ನೊಂದು ವಾದ, ಅವ್ರದ್ದೇನು ತಪ್ಪಿಲ್ಲ ಸ್ವಾಮಿ, ಹೊಡೆದಿದ್ದು ಇವರೆಲ್ಲರೂ, ಅವ್ರು ಈ ಥರ ವಾರ್ನಿಂಗ್ ಮಾಡಿ ಅಂತ ಹೇಳಿದರು, ವಾರ್ನಿಂಗ್ ಮಾಡೋಕ್ಕೆ ಹೋಗಿ ಹಿಂಗೆ ಕೈ ಮೀರಿಬಿಡ್ತು ಅಂತ ಇನ್ನೊಂದು ವಾದ. ಇರಲಿ, ಅದ್ರಲ್ಲಿ ದರ್ಶನ್ ಮಾಡಿಸಿದ್ದಾರಾ ಮಾಡಿಸಿಲ್ವಾ, ಅವ್ರು ಎಚ್ಚರಿಕೆ ಕೊಟ್ಟರು ಅಂತ ಹೇಳಿದ್ದಕ್ಕೆ ಇದು ಹೊಡೆದಿದ್ದೇ ಆಯಿತಾ. ಆದರೆ ಇಲ್ಲಿದ್ದಿದ್ದು ಮ್ಯಾಟ್ರ್ ಏನು ಅಂತ ಹೇಳಿದ್ರೆ, ಒಂದೇ ಒಂದು ಪೊಲೀಸ್ ಕಂಪ್ಲೇಂಟಲ್ಲಿ ಬಗೆಹರಿತಾ ಇತ್ತು. ಅದೂ ಬೇಡವಾ, ಒಂದು ಬ್ಲಾಕ್, ಒಂದು ಕಮೆಂಟ್ ಡಿಲೀಟ್, ಫಿನಿಶ್. ಏನಿದೆ ಆಮೇಲೆ ಅವ್ರಿಗೂ ನಿಮಗೂ ಸಂಬಂಧ ಏನೂ ಇಲ್ಲ ಅಲ್ಲ. ಆಯ್ತಪ್ಪ, ನಿಮ್ಮ ನಂಬರೇ ತೊಗೊಂಡೆ ಅವ್ರು ಮೆಸೇಜ್ ಮಾಡಿದ್ರು ಅಂತ ಅಂದ್ಕೊಳ್ಳಿ, ಮ್ಯಾಕ್ಸಿಮಮ್ ಏನು ಖರ್ಚು ಮಾಡಬಹುದು, ಒಂದು ಬ್ಲಾಕ್, ಫಿನಿಶ್. ಮನಸ್ಸಿಗೆ ನೆಮ್ಮದಿ, ಫ್ಯಾಮಿಲಿಗೆ ತೊಂದರೆ ಇಲ್ಲ ಅಲ್ವಾ. ಇವತ್ತಿಗೆ ನ್ಯಾಯಾಲಯದಲ್ಲಿ ಇದೇ ದರ್ಶನ್, ಇದೇ ಪವಿತ್ರ ಗೌಡ A1 A2, ಪವಿತ್ರ ಗೌಡ A1, ದರ್ಶನ್ A2 ಈ ಕೇಸಲ್ಲಿ ಕಣ್ಣೀರು ಹಾಕ್ತಾರೆ ಅಂತ ಹೇಳಿದ್ರೆ ಯಾರಿಗಿಷ್ಟ ಆಗುತ್ತೆ ಹೇಳಿ ಇಂಥ ಘಟನೆಗಳು. ಪ್ರಖ್ಯಾತ ನಟ, ದೇವದುರ್ಲಭ ಅಭಿಮಾನಿಗಳು, ಐಷಾರಾಮಿ ಕಾರುಗಳು, 2 ಕೋಟಿಯಿಂದ 4-5 ಕೋಟಿ 6 ಕೋಟಿವರೆಗೂ ಕಾರುಗಳಿರಬಹುದು, ಅಪರೂಪದ ಬಂಗಲೆಗಳು, ಎಲ್ಲೂ ಹೋದರೂ ಕೂಡ ಅಣ್ಣ ಅಂತ ಹೇಳ್ತಕ್ಕಂಥ, ಬಾಸ್ ಅಂತ ಹೇಳ್ತಕ್ಕಂಥ ಫ್ಯಾನ್ ಎಲ್ಲ ಇದ್ದು, ಯಾವುದೋ ಕಳ್ಳಕಾಕರು, ಪಿಕ್ ಪಾಕೆಟರ್ಸು, ಯಾರೋ ಮರ್ಡರರ್ಸು, ಸುಲಿಗೆಕೋರರು, ದಂಧೆಕೋರರು ಇರುವಂಥ ಪೊಲೀಸ್ ಕಸ್ಟಡಿಲಿ ಹೋಗಿ 6 ದಿನಗಳ ಕಾಲ ಕಳೆಯೋದಿದೆಯಲ್ಲ, ಅದೆಲ್ಲ ಏನಾಗುತ್ತೆ ಅಂದರೆ ಲಿಮಿಟ್ ಅಂತ ತೋರಿಸುತ್ತೆ. ಯಾವುದಕ್ಕೆ ನಾವು ಎಷ್ಟು ರಿಯಾಕ್ಟ್ ಮಾಡಬೇಕು, ಇದಕ್ಕೆ ಯಾರೂ ಹೊರತಲ್ಲ ರೀ. ನೀವು ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ನೀವಿದ್ದರೆ ನೀವು ಸುಮ್ಮನೆ ಗಮನಿಸ್ತಾ ಹೋಗಿ, ನೀವು ಏನಾದರೂ ಪೋಸ್ಟ್ ಮಾಡಿ ಇವತ್ತಿಗೆ 2-3 ನೆಗೆಟಿವ್ ಕಮೆಂಟ್ ಅದಕ್ಕೆ ಇದ್ದೇ ಇರುತ್ತೆ. ಏನಾದರೂ ಒಳ್ಳೆಯದಾದರೂ ಹಾಕಿ, ಕೆಟ್ಟದ್ದು ಏನಾದರೂ ಹಾಕಿ ನೀವು ಇದ್ದೇ ಇರುತ್ತೆ. ಅದಕ್ಕೆ ನೀವು ರಿಯಾಕ್ಟ್ ಮಾಡುವ ಮಟ್ಟ ಇತ್ತಲ್ಲ, ಬಹಳ ಇಂಪಾರ್ಟೆಂಟ್ ಇತ್ತು. ಇದಕ್ಕೂ ಜೈನರು ಇದ್ದಾರೆ, ಏನಾಯಿತು ಅವನು ಸರಿಯಾಗಿ ಪಾಠ ಕಲಿಸ್ಬಿಟ್ರು ಹಾಗೆ ಹೀಗೆ ಅಂತ. ಹಾಗಲ್ಲ, ಇನ್ಸೈಡ್ ಇರುತ್ತಲ್ಲ ಒಬ್ಬ ನಟನ, ಒಬ್ಬ ವ್ಯಕ್ತಿಯ ಇನ್ಸೈಡ್ ಅವ್ರು ಏನು ಫೀಲ್ ಮಾಡ್ತಿರ್ತಾರೆ ಅನ್ನೋದು ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. 13 ಜನ ಆರೋಪಿಗಳನ್ನು 6 ದಿನಗಳ ಕಾಲ ಪೊಲೀಸರ ವಶಕ್ಕೆ ಅಧೀನ ನ್ಯಾಯಾಲಯ ಒಪ್ಪಿಸಿದೆ. ಆರೋಪಿಗಳನ್ನು ಅರೆಸ್ಟ್ ಮಾಡಿದಂಥ ಪೊಲೀಸರು ವೈದ್ಯಕೀಯ ಪರೀಕ್ಷೆ ಬಳಿಕ ಬೆಂಗಳೂರಿನ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನ ಮುಂದೆ ಇವನ್ನ ಹಾಜರುಪಡಿಸ್ತಾರೆ. ವಾದ ಪ್ರತಿವಾದ ಕೇಳ್ತಾರೆ. ನ್ಯಾಯಾಧೀಶರಾದಂತಹ ವಿಶ್ವನಾಥ್ ಸಿ ಗೌಡರ್ ಎಲ್ಲ ಆರೋಪಿಗಳನ್ನು ಕೂಡ 6 ದಿನಗಳ ಕಾಲ, ಅಂದರೆ ಜೂನ್ 17ರವರೆಗೂ ಕೂಡ ಪೊಲೀಸ್ ಕಸ್ಟಡಿಗೆ ಕೊಟ್ಟು ಆದೇಶವನ್ನು ಹೊರಡಿಸ್ತಾರೆ. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಯಾರಿಗೂ ಬೇಲ್ ಸಿಗಲ್ಲ, ಇದು ಗೊತ್ತಿರಲಿ. 6 ದಿನಗಳ ಕಾಲ ಇರಲೇಬೇಕು.
ಕೊಲೆ ಕೇಸ್ನಲ್ಲಿ ಪೊಲೀಸ್ ಕಸ್ಟಡಿಗೆ ಕೊಡ್ತಾ ಇದ್ದಂತೆಯೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೋರ್ಟ್ ಹಾಲ್ನಲ್ಲಿಯೇ ಕಣ್ಣೀರು ಹಾಕಿದ್ದಾರೆ. ಪವಿತ್ರ ಗೌಡ ಕೂಡ ಗಳಗಳನ್ನೇ ಹತ್ತಿದ್ದಾರೆ. ಇದರ ಮಧ್ಯೆ ಈ ಥರ ಪವಿತ್ರ ಗೌಡ ಅಲ್ಲಿದ್ದರು, ಇವನು ಕರ್ಕೊಂಡು ಬಂದರು, ಇವನೇನ ಅಂತ ಕೇಳಿದ್ರು, ಅವನಿಗೆ ಹೊಡೆದ್ರು ಅಂದಾಗ ಅವನು ಸತ್ತೋಗ್ತಾನೆ ಅಂತ ವಿಷಯ ಗೊತ್ತಾಗುತ್ತಂತಲ್ಲ ದರ್ಶನ್ ಅವ್ರಿಗೆ. ಆಗ ನಿನ್ನಿಂದನೇ ಆಗಿದ್ದು ಅಂಥೇಳಿ ಪವಿತ್ರ ಗೌಡ ಮೇಲೂ ಕೂಡ ಇದೇ ದರ್ಶನ್ ಹಲ್ಲೆ ಮಾಡಿದ್ರು ಅಂತ ಒಂದು ಮಾಹಿತಿ ಇದೆ. ಇದೇ ದರ್ಶನ್ ಹಲ್ಲೆ ಮಾಡಿದ್ರು ಅಂತ ಕೂಡ ಮಾಹಿತಿ ಇದೆ. ಅಂದರೆ ಅಷ್ಟೊತ್ತಿಗೆ ರಿಯಲೈಸೇಷನ್ ಶುರುವಾಗಿತ್ತಾ? ರಾತ್ರಿ 8 ಗಂಟೆಯಿಂದ ಹೊಡೆಯೋಕ್ಕೆ ಶುರು ಮಾಡಿ ಬೆಳಗಿನ ಜಾವ 3 ಗಂಟೆವರೆಗೂ ಹೊಡೆದ್ರ, ಅಥವಾ ಆ ಗುಬ್ಬಚ್ಚಿ ದೇಹಕ್ಕೆ ಕೆಲವು ಗಂಟೆಗಳಲ್ಲೇ ಪ್ರಾಣ ಹೊರಟೋಗಿದೆಯಾ? ನಮ್ಗೆ ಗೊತ್ತಿಲ್ಲ ರೀ. ಇದು ಪೋಸ್ಟ್ಮಾರ್ಟಮ್ ಆಗಿದೆ ಇವತ್ತು. ರಿಪೋರ್ಟ್ಗೆ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ದರ್ಶನ್ಗೆ ನ್ಯಾಯಾಧೀಶರು ಕ್ವಶನ್ ಕೇಳ್ತಾರೆ. ಎಲ್ಲಿ ಎಷ್ಟು ಗಂಟೆಗಪ್ಪ ಅರೆಸ್ಟ್ ಮಾಡಿದ್ದು? ತೊಂದರೆ ಆಯಿತಾ ಏನಾದರೂ? ಮಧ್ಯಾಹ್ನ 3 ಗಂಟೆಗೆ ಅರೆಸ್ಟ್ ಮಾಡಿದ್ರು ಅಂತ ನಟ ದರ್ಶನ್ ಒಂದು ಕಡೆ ಹೇಳ್ತಾರೆ. ಏನೂ ತೊಂದರೆ ಆಗಿಲ್ಲ ಸ್ವಾಮಿ. ಆರೋಪಿಗಳು ಹೇಳ್ತಾರೆ, ಯಾರೂ ನಮಗೆ ತೊಂದರೆ ಕೊಟ್ಟಿಲ್ಲ. ಇಲ್ಲಿ ವಕೀಲರನ್ನು ನೇಮಿಸ್ಕೊಳ್ತೀರಾ? ನ್ಯಾಯಾಧೀಶರು ಕೇಳ್ತಾರೆ. ಹೌದು ಸ್ವಾಮಿ, ನಾವು ಅಡ್ವೊಕೇಟ್ ಅಥವಾ ಲಾಯರ್ನ ಇಟ್ಕೊಳ್ತೀವಿ ನಾವು ಅಂತ ಹೇಳ್ತಾರೆ. ಸರ್ಕಾರದ ಕಡೆಯಿಂದ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನು ಮಾಡ್ತಾರೆ. ಕೊಲೆ ಮಾಡಿ ಸಾಕ್ಷ್ಯನಾಶ ಮಾಡೋ ಪ್ರಯತ್ನ ಅವ್ರು ಮಾಡಬಹುದು ಸ್ವಾಮಿ. ಶವ ಸಾಗಿಸಿರುವ ವಾಹನವನ್ನು ನಾವು ಮೊದಲು ರಿಕವರಿ ಮಾಡಬೇಕಾಗತ್ತೆ. FSLಗೆ ಅದು ಬೇಕಾಗುತ್ತೆ. ಅಲ್ಲಿ ಬ್ಲಡ್ಡೋ, ಗುರುತೋ, ಫಿಂಗರ್ ಪ್ರಿಂಟೋ ಏನೋ ಸಿಗಬಹುದೋ ಸಿಗಲ್ಲೋ ನಮ್ಗೆ ಗೊತ್ತಿಲ್ಲ. ಹಂಗೆ ಆ ವಾಹನ ಅಂತೂ ಬೇಕು. ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಬಂದು ಯಾವ ವ್ಯಕ್ತಿ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ನಲ್ಲ ಅಥವಾ ಕಮೆಂಟ್ ಮಾಡಿದ್ನಲ್ಲ ಅವನನ್ನು ಫಸ್ಟು ಕಿಡ್ನ್ಯಾಪ್ ಮಾಡಿರೋದು ಇವರು. ಸೇಮ್ ಸಿನಿಮಾ ಥರ ರೀ ಇದು. ಸಿನಿಮಾ ಬೇರೆ, ಅಲ್ಲಿ ಆ್ಯಕ್ಷನ್ ಕಟ್ ಹೇಳೋದು ಬೇರೆ. ಅಲ್ಲಿನ ಪೊಲೀಸು, ಅಲ್ಲಿನ ನ್ಯಾಯಾಲಯ ಇದ್ದಂತೆ ಆಚೆ ಬಂದಂತೆ ಪೊಲೀಸ್ ಅರೆಸ್ಟ್ ಮಾಡದಂತೆ ಮತ್ತೆ ಅಲ್ಲೆಲ್ಲ ಯಶಸ್ವಿಯಾಗಿ ಬಂದಂತೆ ಮಾಡಬಹುದು. ರಿಯಲ್ ಲೈಫ್ ಆಗಲ್ವಲ್ಲ. ನಾನು ಹೇಳಿದ್ನಲ್ಲ, ಆ ಕಮೆಂಟಿಂದ ಶುರುವಾಗಿರೋದು ಇವತ್ತಿಗೆ ಜೈಲಲ್ಲಿ ತಂದು ಕೂರಿಸಿದೆ ಅಥವಾ ಪೊಲೀಸ್ ಕಸ್ಟಡಿಯಲ್ಲಿ ತಂದು ಕೂರಿಸಿದೆ ಇವ್ರನ್ನ ಅಂತ ಹೇಳಿದ್ರೆ, ಆ ಕಮೆಂಟನ್ನು ನಾವು ನ್ಯಾಯಾಲಯದ ಮೂಲಕ ಬಗೆಹರಿಸ್ಕೊಳ್ಳೋಕೆ ಮನಸ್ಸು ಮಾಡಿದ್ದಿದ್ರೆ ಇವತ್ತು ಪೊಲೀಸ್ ಕಸ್ಟಡಿ ಒಳಗಡೆ ಕೂತ್ಕೊಳ್ಬೇಕಾದಂಥ ಅನಿವಾರ್ಯತೆ ಇರಲಿಲ್ಲ. ಗಿರಿನಗರದ ಹುಡುಗರು ಆಮೇಲೆ ಜಾಯ್ನ್ ಆಗಿದ್ದಾರೆ, ಎಲ್ಲೋ ಬಾಡಿ ಬಿಸಾಕು ಬಂದಿದ್ದಾರೆ ಅಂತ ಬಂದಾಗ ಆ ಮನೆಗಳಿಗಾದರೂ ಯೋಚನೆ ಮಾಡಿ. ಅಣ್ಣ ಬಾಸ್ ಏನೋ ಅಭಿಮಾನಕ್ಕೆ ಮಾಡಿರಬಹುದು, ಫ್ರೆಂಡ್ಶಿಪ್ ಅಂತ ಹೇಳಿ. ಬಟ್ ಏನು ಮಾಡ್ತಾ ಇದ್ದೀವಿ? ಇದು ಸರಿಯಾ ತಪ್ಪಾ? ಅರಿವಿರಬೇಕಾಗಿತ್ತಲ್ವಾ? ಮಾಡಿಲ್ಲ. ದರ್ಶನ್ ಪರ ವಕೀಲರು ವಾದ ಕೂಡ ಮಾಡ್ತಾರೆ. ಎಲ್ಲರ ಮೊಬೈಲ್ ರಿಕವರಿ ಆಗಿದೆ ಸ್ವಾಮಿ, 14 ದಿನ ಕಸ್ಟಡಿ ಅವಶ್ಯಕತೆ ಇಲ್ಲವೇ ಇಲ್ಲ. ದರ್ಶನ್ ಪ್ರಕರಣದಲ್ಲೇ ಇಲ್ಲ ಅಂತ ಹೇಳಿದ್ಮೇಲೆ ಕಸ್ಟಡಿ ಯಾಕೆ ಸ್ವಾಮಿ ಅವ್ರಿಗೆ? ಯಾರೋ ಬೇರೆಯವರು ಮಾಡಿ ದರ್ಶನ್ ಅವರ ತಲೆ ಕಟ್ತಾ ಇದ್ದಾರೆ. ಇದನ್ನು ರಾಜಕೀಯ ಸ್ವಾಮಿ, ಇದು ದುರುದ್ದೇಶದಿಂದ ಕೂಡಿದೆ. ಇದು ಆರೋಪಿಗಳಲ್ಲಿ ಸೆಲೆಬ್ರಿಟಿಗಳಿದ್ದಾರೆ, ಖ್ಯಾತನಾಮರಿದ್ದಾರೆ. ಅವರಿಗೆ ಭದ್ರತೆ ಬೇಕು ಸ್ವಾಮಿ. ದರ್ಶನ್ಗೆ ಯಾವುದೇ ಕಾರಣಕ್ಕೂ ಕಿರುಕುಳ ಕೊಡಬಾರದು. ಯಾವ ಕಾರಣಕ್ಕೂ ಕಸ್ಟಡಿಗೆ ಅವ್ರನ್ನ ಕೂರಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ದರ್ಶನ್ ಎಲ್ಲೂ ತಲೆಮರೆಸ್ಕೊಂಡಿಲ್ಲ, ತಪ್ಪಿಸ್ಕೊಂಡಿಲ್ಲ, ಇನ್ವೆಸ್ಟಿಗೇಷನ್ಗೆ ಸಹಕರಿಸ್ತಾ ಇದ್ದಾರೆ ಅಂತ ದರ್ಶನ್ ಪರ ಇಬ್ಬರು ವಕೀಲರು ಕೂಡ ವಾದವನ್ನು ಮಾಡ್ತಾರೆ. ಮೌನೇಶ್ ಮತ್ತು ನಾರಾಯಣಸ್ವಾಮಿ ವಾದವನ್ನು ಮಾಡ್ತಾರೆ. ಈ ಪ್ರಕರಣದಲ್ಲಿ ಪೊಲೀಸರು ಕೇಸ್ ಡೈರಿಯನ್ನೇ ಕೊಟ್ಟಿಲ್ಲ. ದರ್ಶನ್ ಸೆಲೆಬ್ರಿಟಿ ಇದ್ದಾರೆ, ಅವರಿಗೆ ಕಿರುಕುಳ ಆಗಬಾರದು ಅಂತ ಕೂಡ ಅಲ್ಲಿ ಒಂದು ವಾದ ನಡೆದಿದೆ. ಇಲ್ಲಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಒಂದಷ್ಟು ಪೊಲೀಸರ ಸಮ್ಮುಖದಲ್ಲೇ ಒಂದಷ್ಟು ವಿಚಾರಣೆ ನಡೆದಿದೆ. ಆನಂತರ ದರ್ಶನ್ರನ್ನು ಬೌರಿಂಗ್ ಆಸ್ಪತ್ರೆ ಕೂಡ ಕರ್ಕೊಂಡು ಬಂದಿದ್ದಾರೆ.